ಬಿಕಾಸ್ ಬೀಯಿಂಗ್ ಎನ್ ಆರ್ಟಿಸ್ಟ್ ನಮ್ದು ಫೇಸೇ ಇಂಪಾರ್ಟೆಂಟ್ ನಮಗೆ. ಸೊ ಹಾಗಾಗಿ ಐ ಆಮ್ ಲಿಟಲ್ ವೆರಿ ಅಬ್ಸೆಸ್ಡ್ ವಿತ್ ಇದು ಈ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ. ಇವಾಗ ರೀಸೆಂಟ್ ಡೇಸ್ ಇಂದ ನಾನು ಒಂದು ಸ್ವಲ್ಪ ಆಯುರ್ವೇದಿಕ್ ಆಯಿಲ್ಸ್ ಎಲ್ಲ ಬರುತ್ತೆ. ಬೋಟಾಕ್ಸ್ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ಇನ್ಸ್ಟೆಂಟ್ ರಿಸಲ್ಟ್ ಕೊಡ್ಬೋದು, ಬಟ್ ಲಾಂಗ್ ರನ್ ಅಲ್ಲಿ ಐ ಡೋಂಟ್ ಸಜೆಸ್ಟ್. ಆರ್ ಸ್ಕಿನ್ ಆಗಲ್ಲ ಅಂತಂದ್ರೆ ಹೋಮ್ ರೆಮಿಡೀಸ್ ಏನೋ ಟ್ರೈ ಮಾಡ್ತೀರಾ? ಹೋಮ್ ರೆಮಿಡೀಸ್ ಅಂತ ಸುಮಾರು ಟ್ರೈ ಮಾಡ್ತೀನಿ ನಾನು. ಟೈಮ್ ಸಿಕ್ಕಿದಾಗ ನಾನಂತೂ ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ಸ್ಪಾದಲ್ಲಿ ಇರ್ತೀನಿ. ರುಹಾನಿ ಶೆಟ್ಟಿ ಅವರ ಒಂದು ಬ್ಯೂಟಿ ಸೀಕ್ರೆಟ್ ಏನು? ಬ್ಯೂಟಿ ಸೀಕ್ರೆಟ್ ಏನೂ ಇಲ್ಲ. ಆ್ಯಕ್ಚುಲಿ ಸೀರಿಯಲ್ಗೆ ಬಂದಾಗ ನನ್ನ ಬ್ಯೂಟಿ ಸೀಕ್ರೆಟ್ಗಳೆಲ್ಲ ಹಾಳಾಗ್ತಾ ಇದೆ. ಆ್ಯಕ್ಚುಲಿ ಸೀರಿಯಲ್ ಮಾಡೋಕ್ಕೆ ನಾನು ಯಾವಾಗ ಗ್ಯಾಪ್ ಕೊಟ್ಟಿರ್ತೀನಲ್ಲ, ಸೀರಿಯಲ್ ಮಾಡಿರಲ್ವಲ್ಲ, ಅವಾಗ ಎಲ್ಲ ಪಳಪಳ ಅಂತ ಹೊಳಿತಾ ಇರುತ್ತೆ ಸ್ಕಿನ್ನು, ಹೇರ್ ಎಲ್ಲ ಚೆನ್ನಾಗಿರುತ್ತೆ. ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದೊಂಥರ ಅಂದರೆ ನಾವು ಬಿಕಾಸ್ ನಾನು ಕ್ಯಾಮ್ರಾ ಮುಂದೆ ಬರೋದು ಬಿಟ್ಟರೆ ಬೇರೆ ಟೈಮಲ್ಲಿ ನಾನು ಐ ಡೋಂಟ್ ಅಪ್ಲೈ ಮೇಕಪ್ ಅಟ್ ಆಲ್. ಸುಮ್ಮನೆ ಏನೋ ಒಂದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಒಂದು ಲಿಪ್ಸ್ಟಿಕ್ ಹಾಕೊಂಡು ಹೋಗ್ತಾ ಇರ್ತೀನಿ. ಹಾಗಾಗಿ ನನ್ನ ಸ್ಕಿನ್ ಅಷ್ಟೊಂದು ಮೇಕಪ್ಗೆ ಅಡ್ಜಸ್ಟ್ ಆಗಲ್ಲ. ನನ್ನೊಂಥರ ಈ ರ್ಯಾಷಸ್ ಆಗಿರ್ಬೋದು, ಮೇಕಪ್ ಎಲರ್ಜಿ ಒಂದು ಸ್ವಲ್ಪ ಜಾಸ್ತಿ ಇದೆ, ಇವಾಗ ಒಂಚೂರು ಅಡ್ಜಸ್ಟ್ ಆಗಿದೆ. ಬಟ್ ನನ್ನ ಕಡೆಯಿಂದ ನಾನು ಏನು ಟೇಕ್ ಕೇರ್ ಮಾಡ್ಬೋದು ಸ್ಕಿನ್ನನ್ನು ನಾನು ಮಾಡ್ತೀನಿ. ಬಟ್ ಸೀರಿಯಲ್ ಅಂತ ಹೇಳಿದಾಗ ಏನಾಗುತ್ತೆ ಗೊತ್ತಾ, ನಮ್ಮ ಕಂಟಿನ್ಯೂಸ್ ಆಗಿ ಶೂಟ್ ಇರುತ್ತೆ, ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ಸೋಣ ಅಂದರೂ ಮಾಡ್ಸೋಕ್ಕಾಗಲ್ಲ. ಬಿಕಾಸ್ ಡೌನ್ ಟೈಮ್ ಒಂದಿಷ್ಟು ಬೇಕಾಗುತ್ತೆ. ಒಂದು ಟ್ರೀಟ್ಮೆಂಟ್ ಆದಮೇಲೆ ನೀವು ಒಂದಿಷ್ಟು ದಿನ ಆಚೆ ಸನ್ಲೈಟಲ್ಲಿ ಹೋಗೋ ಹಾಗಿಲ್ಲ, ಯು ನಾಟ್ ಸಪೋಸ್ ಟು ಅಪ್ಲೈ ಎನಿಥಿಂಗ್ ಆನ್ ದ ಸ್ಕಿನ್ ಅಂತ. ಬಟ್ ಅದರ್ವೈಸ್ ಒಂದಿಷ್ಟು ಸ್ಕಿನ್ ಕೇರ್ ನಾನು ಮಾಡೇ ಮಾಡ್ತೀನಿ. ಲೈಕ್ ಒಂದು ಏನು ಹೇಳ್ತಾರೆ ಡರ್ಮಾ ಪೆನ್ನು ಅದು ಇದು ಅಂತ. ಬಿಕಾಸ್ ಬೀಯಿಂಗ್ ಎನ್ ಆರ್ಟಿಸ್ಟ್ ನಮ್ದು ಫೇಸೇ ಇಂಪಾರ್ಟೆಂಟ್ ನಮಗೆ. ಸೊ ಹಾಗಾಗಿ ಐ ಆಮ್ ಲಿಟಲ್ ವೆರಿ ಅಬ್ಸೆಸ್ಡ್ ವಿತ್ ಇದು ಈ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ. ಸೊ ಸಿಗೋ ಟೈಮಲ್ಲಿ ಐ ಡೂ ಇಟ್ ಮಾಡ್ತೀನಿ. ನೀವೇ ಹೇಳಿದ್ರೆ ಮೇಕಪ್ ಇಂದ ಸಾಕಷ್ಟು ಅಲರ್ಜಿ ಆಗುತ್ತೆ. ಅದು ಅಲ್ಲದೆ ಇಂಡೋರ್ ಔಟ್ಡೋರ್ ಶೂಟ್ಸ್ ಅಂತ ಹಾಕಿದಾಗ ಹೊರಗಡೆ ಧೂಳು ಕೂಡ ಸೇರ್ಕುತ್ತೆ, ಕೆಮಿಕಲ್ಸ್ ಎಲ್ಲನೂ ನಮ್ಮ ಸ್ಕಿನ್ ಮೇಲೆ ಗಂಟೆಗಟ್ಟಲೆ ಇರೋದ್ರಿಂದ. ಸೊ ಮೇಕಪ್ ಎಲ್ಲ ರಿಮೂವ್ ಆದಮೇಲೆ ಯಾವ ರೀತಿ ಅಂತ ಪ್ರಿಕಾಷನ್ಸ್ ಅಂತ ತಗೊಳ್ತೀರಾ ಸ್ಕಿನ್ ಕೇರ್ ಬಗ್ಗೆ? ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದೇ ಹೇಳಿದ್ನಲ್ಲ, ಐ ಮೇಕ್ ಶ್ಯೂರ್ ಸೀರಿಯಲ್ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂದರೆ ನಾನು ಮೇಕಪ್ ಹಾಕಲ್ಲ. ಬಿಕಾಸ್ ಐ ಆಮ್ ವೆರಿ ಕಂಫರ್ಟೇಬಲ್ ವಿದೌಟ್ ಮೇಕಪ್ ಅಂತ ಅನಿಸುತ್ತೆ ನನಗೆ. ಎಲ್ಲಾದರೂ ಹೋದ್ರೂ ತುಂಬ ರೇರ್ ನಾನು ಯಾವುದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಮೇಕಪ್ ಹಾಕ್ಕೊಂಡು ಒಂದು ಐ ಯೂಸ್ ಅ ವೆರಿ ಗುಡ್ ಮಾಯ್ಶ್ಚರೈಸರ್, ಒಂದು ಒಳ್ಳೆ ಸನ್ಸ್ಕ್ರೀನ್ ಹಾಕ್ತೀನಿ ಆ್ಯಂಡ್ ಒಂದು ಲಿಪ್ಸ್ಟಿಕ್ ಅಂತೂ ಮ್ಯಾಂಡೇಟ್ರಿ ಮಿಕ್ಸ್ ಮಾಡಲ್ಲ. ಬಟ್ ನೀವು ಹೇಳ್ದಂಗೆ ನಾನು ಯಾವುದೇ ರೀತಿ ಸುಮಾರು ಕೆಮಿಕಲ್ನ ಮುಖಕ್ಕೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಆಲ್ರೆಡಿ ನಾವು ಇಡೀ ದಿನ ಮೇಕಪ್ ಹಾಕ್ಕೊಂಡಿರ್ತೀವಿ, ಕೆಲವೊಂದ್ಸಲ 24 ಗಂಟೆ ಕೆಲಸ ಮಾಡಿರ್ತೀವಿ. ಸೊ ಹಾಗಾಗಿ ಐ ಓನ್ಲಿ ಯೂಸ್ ಪ್ಯೂರ್ ಕೋಕೋನಟ್ ಆಯಿಲ್, ನಮ್ಮ ಮಂಗಳೂರಿನ ತಂದಿರೋದು, ಅದು ಪ್ಯೂರ್ ಆಗಿರುತ್ತೆ. ಸೊ ಅದನ್ನು ನಾನು ಮೇಕಪ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಕೆಲವೊಂದ್ಸಲ ನಾನು ಮಲ್ಕೋಬೇಕಾದ್ರೆ ಆಲೋವೆರಾ ಜೆಲ್, ಪ್ಯೂರ್ ಆಲೋವೆರಾ ಜೆಲ್ ಸಿಗುತ್ತೆ, ಅದನ್ನು ಅಪ್ಲೈ ಮಾಡ್ಕೊಂಡು ಮಲ್ಕೋತೀನಿ. ಅಥವಾ ಯಾವುದಾದ್ರೂ ಒಂದು ಇವಾಗ ರೀಸೆಂಟ್ ಡೇಸಿಂದ ನಾನೊಂದು ಸ್ವಲ್ಪ ಆಯುರ್ವೇದಿಕ್ ಆಯಿಲ್ಸ್ ಎಲ್ಲ ಬರುತ್ತೆ, ಫೇಶಿಯಲ್ ಆಯಿಲ್ಸ್. ಸೊ ಅದನ್ನು ಯೂಸ್ ಮಾಡ್ತೀನಿ ಕೆಲವೊಂದ್ಸಲ ಶೂಟಿಂಗಲ್ಲಿ ತುಂಬ ಟಯರ್ಡ್ ಆಗಿದ್ರೆ ಹೋಗಿ ಮೇಕಪ್ ತೊಗೊಂಡು ಹಾಗೆ ಮಲ್ಕೊಂಡ್ಬಿಡ್ತೀನಿ. ಈಗ ಈ ಬೋಟಾಕ್ಸ್ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ಖಂಡಿತವಾಗ್ಲೂ ಅದು ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡ್ಬೋದು, ಬಟ್ ಲಾಂಗ್ ರನ್ನಲ್ಲಿ ಐ ಡೋಂಟ್ ಸಜೆಸ್ಟ್. ಆರ್ ಯಾರು ನನ್ನ ಹತ್ರ ಕೇಳಿದ್ರು ಐ ಟೆಲ್ ದೆಮ್ ನಾಟ್ ಟು ಡೂ ಇಟ್. ಬಿಕಾಸ್ ನಿಮಗೆ ಇವಾಗ ಜನ ಎಲ್ಲರೂ ಹೇಗಂದರೆ ಜಿಮ್ಗೆ ಹೋಗಿ 3 ತಿಂಗಳು ವರ್ಕೌಟ್ ಮಾಡೋದಕ್ಕಿಂತ ಪಟ್ಟಂತೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗಬೇಕು ಅಂತ ಹೇಳ್ಬಿಟ್ಟು ಇವಾಗ ಬಂದಿರೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ದಟ್ ಫ್ಯಾಟ್ ಫ್ರೀಸಿಂಗ್ ಅಂತ ಅದು ಇದು ಅಂತ ಏನೇನೋ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ನಾನು ಹೇಳೋದಂದರೆ ಆಬ್ವಿಯಸ್ಲಿ ಲಾಂಗ್ ರನ್ನಲ್ಲಿ ಹೊಡೆಯುತ್ತೆ ಅದು. ನಿಮ್ಗೆ ಏನೋ ಹೆಲ್ತ್ ಇಶ್ಯೂಸ್ಗಳು ಅದು ಇದು ಅಂತ. ಸೊ ಯಾಕೆ ಬೇಕು, ಆರಾಮಾಗಿ ಹೋಗಿ, ಈ ಡೋಂಟ್ ಬಿ ಇನ್ ಅ ಹರಿ. ಆರಾಮಾಗಿ 2 ತಿಂಗಳು 3 ತಿಂಗಳು ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿ, ರಿಲೀಜಿಯಸ್ ಆಗಿ ಮಾಡಿ, ನಿಮ್ಮ ಡಯಟಿಂಗ್ ಆಗಿರ್ಬೋದು ಅದು ಇದೆಲ್ಲ ಖಂಡಿತವಾಗ್ಲೂ ಯು ಕ್ಯಾನ್ ಲೂಸ್ ವೆಯ್ಟ್ ಆ್ಯಂಡ್ ಯು ಕ್ಯಾನ್ ಬಿ ಇನ್ ಅ ಗುಡ್ ಶೇಪ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೀಯಿಂಗ್ ಬೆಟರ್ ದ್ಯಾನ್ ಆಲ್ ದಟ್ ಇದೆಲ್ಲ ಆಲ್ಟರ್ನೇಟಿವ್ಸ್ ಇಲ್ಲ. ನಿಮ್ಮ ಫೇಸ್ಗೆ ಆಗಲ್ಲ ಅಂತ ಹೇಳಿದ್ರೆ, ಸ್ಕಿನ್ಗೆ ಆಗಲ್ಲ ಅಂತಂದ್ರೆ ಹೋಮ್ ರೆಮಿಡೀಸ್ ಏನೋ ಟ್ರೈ ಮಾಡ್ತೀರಾ? ಹೋಮ್ ರೆಮಿಡೀಸ್ ಅಂತ ಸುಮಾರು ಟ್ರೈ ಮಾಡ್ತೀನಿ ನಾನು. ಐ ಅಪ್ಲೈ ಟೊಮ್ಯಾಟೊ ಆನ್ ಮೈ ಫೇಸ್. ಆಮೇಲೆ ದ ಬೆಸ್ಟ್ ಒನ್ ನಾನು ಹೇಳಬೇಕು ಅಂದರೆ ದ ಪೊಟ್ಯಾಟೊ ಇದೆಯಲ್ಲ, ಪೊಟ್ಯಾಟೊ ಗ್ರೇಟ್ ಮಾಡಿದಾಗ ಅದೇನು ರಸ ಬರುತ್ತಲ್ಲ, ಇಫ್ ಯು ಅಪ್ಲೈ ದ್ಯಾಟ್ ಆನ್ ಮೈ ಸ್ಕಿನ್, ಮೈ ಮಾಮ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಬಿಕಾಸ್ ಅವ್ರಿಗೆ ಹೈಪರ್ ಪಿಗ್ಮೆಂಟೇಷನ್ ಇತ್ತು ಮುಂಚೆ. ನಾನು ಪಿಗ್ಮೆಂಟೇಷನ್ಗೆಲ್ಲ ಡಾಕ್ಟರ್ಗಳ ಹತ್ರ ಪೀಲಿಂಗ್ ಟ್ರೀಟ್ಮೆಂಟ್ಸ್ ಅದು ಇದು ಅಂತ ಮಾಡಿಸ್ತಾ ಇದ್ದೆ. ಬಟ್ ಅವರು ನನಗೆ ಹೇಳ್ಕೊಟ್ಟಿದ್ದು, ತುಂಬ ಅಂದರೆ ಆನ್ ದ ನೋಸ್ ಆಗಿರ್ಬೋದು, ಫೋರ್ ಹೆಡ್ ತುಂಬ ಅವರಿಗೆ ಹೈಪರ್ ಪಿಗ್ಮೆಂಟೇಷನ್ ಇತ್ತು. ಶಿ ಹ್ಯಾಸ್ ಯೂಸ್ಡ್ ಓನ್ಲಿ ಒನ್ ಥಿಂಗ್, ದಟ್ ಪೊಟ್ಯಾಟೊ ಇದನ್ನು ಗ್ರೇಟ್ ಮಾಡಿಬಿಟ್ಟು ಅದ್ರ ರಸ ಅಪ್ಲೈ ಮಾಡ್ತಾಯಿದ್ರು. ಬಟ್ ಶಿ ವಾಸ್ ಯೂಸಿಂಗ್ ಇಟ್ ವೆರಿ ರಿಲಿಜಿಯಸ್ಲಿ, ಲೈಕ್ ದಿನ ಅಪ್ಲೈ ಮಾಡ್ತಾಯಿದ್ರು. ಹರ್ ಫೇಸ್ ಇಸ್ ಕ್ಲಿಯರ್, ತುಂಬ ಚೆನ್ನಾಗಾಗಿದೆ ಇವಾಗ, ತುಂಬ ನೀಟಾಗಿದೆ. ಸೊ ಇವಾಗ ನಾನು ಅಂದ್ಕೊಂಡಿದ್ದೀನಿ ಇನ್ಸ್ಟೆಡ್ ಆಫ್ ಆಲ್ ದ್ಯಾಟ್ ಕೆಮಿಕಲ್ ಪೀಲ್ಸ್ ಎಲ್ಲ ಅಂತ ಹೇಳಿಬಿಟ್ಟು ಅದನ್ನು ಟ್ರೈ ಮಾಡ್ಬೋದು. ಅದರ್ವೈಸ್ ಬ್ರೇಕ್ ಸಿಕ್ಕಿದಾಗ ದಿಸ್ ಬೇಸನ್, ಕರ್ಡ್, ಹನಿ, ಆಮೇಲೆ ಬನಾನಾ ಸ್ಮ್ಯಾಶ್ ಮಾಡಿದ್ದನ್ನು ಒಂದು ಪ್ಯಾಕ್ ಥರ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ದ್ಯಾಟ್ ವಿಲ್ ಆಲ್ಸೋ ಗಿವ್ ಅ ಗುಡ್ ಹೈಡ್ರೇಷನ್. ಸೊ ಯಾ.
ಐ ಟ್ರೈ ಲಾಡ್ ಆಫ್ ಥಿಂಗ್ಸ್ ಫ್ರೀದಾಗ. ಹೇರ್ ಕಲರಿಂಗು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ನಿಮ್ಮ ಲುಕ್ಕಿಗೆ ಮ್ಯಾಚ್ ಆಗಬೇಕು ಪಾತ್ರಕ್ಕೆ ಅಂತಂದಾಗ. ಸೊ ಅವಾಗಲೂ ಕೂಡ ಲಾಸ್ಟ್ ಆಫ್ ಹೇರ್ಸ್ ಲಾಸ್ ಆಗುತ್ತೆ. ಸೊ ಹೇರ್ ಕೇರ್ ರೂಟೀನ್ ರೂಟೀನ್ ಅಗೇನ್ ನಾನು ಟೈಮ್ ಸಿಕ್ಕಿದಾಗ ನಾನಂತೂ ಬೆಳಗ್ಗೆ ಹೋದರೆ ಸಂಜೆವರೆಗೂ ಸ್ಪಾದಲ್ಲಿ ಇರ್ತೀನಿ. ಸೊ ಐ ಟೇಕ್ ಅ ವೆರಿ ಗುಡ್ ಹೇರ್ ಸ್ಪಾ ಏನಾದರೂ ಮಾಡೋದು ಅಥವಾ ಒಂದು ಒಳ್ಳೆ ಹೇರ್ ಆಯಿಲ್ ಮಸಾಜ್ ಆಗಿರ್ಬೋದು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಹೇರ್ ಕಲರಿಂಗ್ ಅದೇ ನೀವು ಇನ್ನೊಂದು ಕೇಳಿದ್ರೆ ನೆಗೆಟಿವ್ ಪಾತ್ರ ಯಾಕೆ ಮಾಡ್ತೀರಾ ಪಡ್ತೀರಾ ಅಂತ ಹೇಳೋದಕ್ಕೆ ಇನ್ನೊಂದು ರೀಸನ್ ಏನಂದರೆ, ನೀವು ರಿಯಲ್ ಲೈಫಲ್ಲಿ ಹೇಗಿರ್ತೀರಾ ಹಾಗೆ ಇರ್ಬೋದು ನಾನು. ಸೊ ಇವಾಗ ನೀವು ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಿದಾಗ ಆಬ್ವಿಯಸ್ಲಿ ನೀವು ಈ ಥರ ಹೇರ್ ಕಲರಿಂಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಆ ಪಾತ್ರಕ್ಕೆ ತಕ್ಕ ಹಾಗೆ ಇರಬೇಕು. ಒಂದು ನೇಲ್ ಎಕ್ಸ್ಟೆನ್ಷನ್ ಮಾಡಿಸೋದಾಗಿರಲಿ ಅಥವಾ ಆ ಪಾತ್ರನ ನೀವು ಯಾವ ಥರ ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬಟ್ ನಾನು ರಿಯಲ್ ಲೈಫಲ್ಲೂ ಹೀಗೆ ಇರೋ ಕಾರಣ ಸೊ ನನಗೊಂಥರ ಐ ಲೈಕ್ ಡೂಯಿಂಗ್ ಹೇರ್ ಕಲರಿಂಗ್. ಅದೆಲ್ಲಾಗಿ ಐಮ್ ಓಕೆ. ಸೊ ಅದೇ ಹೇರ್ಗೆ ನೀವು ಹೇಳ್ದಂಗೆ ಸ್ಪಾ ಮಾಡಿಸ್ತೀನಿ. ಆ್ಯಂಡ್ ಯಾವ್ದಾದ್ರು ಹೋಮ್ ರೆಮಿಡಿ ಕೆಲವೊಂದ್ಸಲ ನಮ್ಮಮ್ಮ ಮನೆಗೆ ಹೋದರೆ ಮೆಹಂದಿ ಸೊಪ್ಪು ನಾವು ಬೆಳಿತೀವಿ ಮನೇಲಿ ಮಾಡ್ತಾರಮ್ಮ. ಅದನ್ನು ಮೆಹಂದಿ ಸೊಪ್ಪು, ಆಮೇಲೆ ದಾಸವಾಳದ ಸೊಪ್ಪು, ಆಮೇಲೆ ಕರ್ಡ್ ಆ್ಯಂಡ್ ಅಲೋವೆರಾ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಪಾಪ ಅವರೆಲ್ಲ ಹಾಕ್ತಾರೆ. ಸೊ ಅದೆಲ್ಲ ಯೂಸ್ ಆಗುತ್ತೆ ಹೇರ್ಗೆ ತುಂಬ. ರುಹಾನಿ ಶೆಟ್ಟಿ ಅವರ ವರ್ಕೌಟ್ ರೂಟೀನ್ ಹೆಂಗಿರುತ್ತೆ ಅಂತ, ಎಷ್ಟು ಅವರ್ಸ್ ವರ್ಕೌಟ್ ಮಾಡಿ? ಆ್ಯಕ್ಚುಲಿ ಇದು ಒಳ್ಳೆ ಕ್ವಶನು. ನನ್ನ ಸೀರಿಯಲ್ ಇವಾಗ ಶುರು ಆದಮೇಲೆ ಮತ್ತೆ ಟೈಮ್ ಸಿಗ್ತಾ ಇಲ್ಲ. ಬಿಕಾಸ್ ನಾವು ಅನ್ಕೋತೀವಿ ನಾಳೆ ಬ್ರೇಕ್ ಇದೆ ಶೂಟಿಂಗ್ ಮಾಡೋದು ವರ್ಕೌಟ್ ಮಾಡೋಣ ಅಂತ. ಬಟ್ ಅದೆಲ್ಲ ಒಂದು ವಾರ ಏನು ಕೆಲಸ ಮಾಡ್ತೀವಲ್ಲ, ಬಾಡಿ ನೀಡ್ಸ್ ರೆಸ್ಟ್. ಆ ಒಂದಿನ ರಜೆ ಸಿಕ್ಕಿದ ತಕ್ಷಣ ಫುಲ್ ಡೇ ನಿದ್ದೆ ಅಥವಾ ರೆಸ್ಟಲ್ಲೇ ಹೋಗ್ಬಿಡುತ್ತೆ. ಬಟ್ ನನಗೆ ವರ್ಕೌಟ್ ಮಾಡೋದಂದರೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬಂದಾಗಿಂದ ನಾನು ವರ್ಕೌಟ್ ಮಾಡ್ತಿದ್ದೀನಿ. ಮೇ ಬಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೇಂಟೈನ್ ಮಾಡಿದ್ದೀನಿ ಅನ್ಸುತ್ತೆ. ಬಟ್ ತುಂಬ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ. ವೆನೆವರ್ ಐ ಗೆಟ್ ಬ್ರೇಕ್ ನಾನು ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ನಾನು ಇವಾಗ ಡಯಟ್ ಮೀಲ್ ಕೂಡ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಕ್ವಾಂಟಿಟಿ ವೈಸ್ ಸ್ವಲ್ಪ ಯೋಚನೆ ಮಾಡಿ ತಿಂತೀನಿ. ಐ ಆಮ್ ನಾಟ್ ನಾನು ಕ್ವಾಂಟಿಟಿ ತುಂಬ ಕಮ್ಮಿನೇ ನಾನು ತಿನ್ನೋದು ಮುಂಚೆಯಿಂದನೂ. ಸೊ ಹಾಗಾಗಿ ಮ್ಯಾನೇಜ್ ಆಗ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಮನೇಲಿ ಇರ್ಬೇಕಾದ್ರೆ ಜಿಮ್ ಫುಡ್ಡೇ ತಿಂತೀನಿ. ಹೊರಗಡೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ನೀವು ಬೆಳಗ್ಗೆ 4 ಗಂಟೆಗೆ ಬಂದಿರ್ತೀರಾ, ನೀವು ಮನೇಲಿ ಒಬ್ಬಳೇ ಇರೋ ಕಾರಣ, ನಾನು ಫ್ಯಾಮಿಲಿಯಿಂದ ಅವೇ ಇರೋ ಕಾರಣ ನಂಗೆ ಅಷ್ಟೊಂದು ಟೈಮ್ ಸಿಗಲ್ಲ ಪ್ರಿಪೇರ್ ಮಾಡೋಕ್ಕೆ ಅಂತ. ಸೊ ಸೆಟ್ಟಲ್ಲಿ ನೋಡ್ಕೊಂಡು ತಿಂತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.